ಒಂದು ಸಣ್ಣ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಒಬ್ಬ ಹುಡುಗ ವಾಸಿಸುತ್ತಿದ್ದ. ಅವನು ತುಂಬಾ ಸಹಾಯ ಮಾಡುವ ಮನಸ್ಸಿನವನಾಗಿದ್ದ. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ರಸ್ತೆಯ ಬದಿಯಲ್ಲಿ ಒಂದು ನಾಯಿ ಮರಿ ಕಾಲು ಕುಂಟುತ್ತಾ ತುಂಬಾ ಹಸಿವಿನಿಂದ ನಿಂತಿದ್ದುದನ್ನು ಅವನು ನೋಡಿದ. ಅದರ ಕಣ್ಣುಗಳಲ್ಲಿ ನೋವು ಮತ್ತು ಭಯ ಸ್ಪಷ್ಟವಾಗಿತ್ತು. ಅರ್ಜುನ್ ತಕ್ಷಣ ತನ್ನ ಟಿಫಿನ್ ಡಬ್ಬಿಯಲ್ಲಿದ್ದ ಉಳಿದ ಆಹಾರವನ್ನು ಅದಕ್ಕೆ ಕೊಟ್ಟನು. ನಂತರ ಹತ್ತಿರದ ಮನೆಯ ಬಳಿ ಹೋಗಿ ಸ್ವಲ್ಪ ನೀರು ತಂದು ಅದಕ್ಕೆ ಕುಡಿಸಿದನು. ಅರ್ಜುನ್ ಪ್ರತಿದಿನ ಆ ನಾಯಿ ಮರಿಯನ್ನು ನೋಡಲು ಹೋಗುತ್ತಿದ್ದ. ನಿಧಾನವಾಗಿ ಅದು ಚೇತರಿಸಿಕೊಳ್ಳಲು ಶುರುಮಾಡಿತು. ಅರ್ಜುನ್ ಅದಕ್ಕೆ ಚಿನ್ನು ಎಂದು ಹೆಸರು ಇಟ್ಟನು. ಅವರಿಬ್ಬರ ನಡುವೆ ಒಳ್ಳೆಯ ಸ್ನೇಹ ಬೆಳೆದಿತು. ಒಂದು ದಿನ ಅರ್ಜುನ್ ಕಾಡಿನ ಹಾದಿಯಲ್ಲಿ ಒಬ್ಬನೇ ನಡೆದು ಬರುತ್ತಿದ್ದ. ಅಚಾನಕ್ ಅವನು ಒಂದು ಕಂದಕದ ಅಂಚಿನಲ್ಲಿ ಜಾರಿ ಕೆಳಗೆ ಬೀಳುವ ಸ್ಥಿತಿಗೆ ಬಂದನು. ಅವನು ತುಂಬಾ ಭಯಪಟ್ಟನು ಮತ್ತು ಸಹಾಯಕ್ಕೆ ಕೂಗಿದನು. ಆ ಸಮಯದಲ್ಲಿ ಎಲ್ಲಿಂದೋ ಚಿನ್ನು ಓಡಿಕೊಂಡು ಬಂದು ಜೋರಾಗಿ ಕೂಗಾತೊಡಗಿತು. ಅದರ ಶಬ್ದವನ್ನು ಕೇಳಿ ಹಳ್ಳಿಯವರು ಅಲ್ಲಿ ಓಡಿ ಬಂದರು. ಅವರು ಅರ್ಜುನನ್ನು ಸುರಕ್ಷಿತವಾಗಿ ಮೇಲಕ್ಕೆ ಎತ್ತಿದರು. ಅರ್ಜುನ್ ತುಂಬಾ ಸಂತೋಷಪಟ್ಟನು. ತನ್ನ ಜೀವ ಉಳಿಸಿದದ್ದು ತನ್ನ ಸ್ನೇಹಿತ ಚಿನ್ನು ಎಂಬುದು ಅವನಿಗೆ ಗೊತ್ತಾಯಿತು. ಆ ದಿನದಿಂದ ಅರ್ಜುನ್ ಮತ್ತು ಚಿನ್ನು ಇನ್ನೂ ಹೆಚ್ಚು ಹತ್ತಿರವಾದರು.